ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ ಹಾಗೂ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ 26ನೇ ತಾರೀಕು ಏಪ್ರಿಲ್ ಭಾನುವಾರದಿಂದ ಮೇ 2ನೇ ತಾರೀಕು ಶನಿವಾರದವರೆಗೆ, ಏಪ್ರಿಲ್ 26ರಿಂದ ಮೇ 2ರವರೆಗಿನ ವಾರ ಭವಿಷ್ಯದ ಈಗ ಸಂಕ್ಷಿಪ್ತ ಮುನ್ನೋಟ. ಮೊದಲಿಗೆ ಪಂಚಾಂಗ ವಿಚಾರ. ಏಪ್ರಿಲ್ 26 ಭಾನುವಾರ, ವೈಶಾಖ ಶುಕ್ಲ ದಶಮಿ ತಿಥಿ, ಮಖ ನಕ್ಷತ್ರ, ವೃದ್ಧಿಯೋಗ, ತೈತಲೀಕರಣ ಇರುವಂಥದ್ದು. ಇಂದು ಒಂದು ವಿಶಿಷ್ಟವಾದ ಹಬ್ಬ ಹರಿದಿನ. ಯಾಕಂದರೆ ವೈಶಾಖ ಮಾಸದಲ್ಲಿ ವಿಶೇಷವಾದ ಜಯಂತಿಗಳು, ಹಬ್ಬ ಹರಿದಿನಗಳು ಹೆಚ್ಚಾಗಿ ಬರ್ತಾ ಇರ್ತವೆ. ವೈಶಾಖ ಮಾಸದಲ್ಲಿ ವಾಸವಿ ಜಯಂತಿ ಅಥವಾ ನಿಮಿಷಾಂಬ ಜಯಂತಿಯನ್ನು ಇಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ. ವಿಶೇಷವಾಗಿ ವೈಶ್ಯ ಕುಲದ ಒಂದು ಕುಲದೇವಿ, ಆರಾಧ್ಯ ದೇವಿಯಾದಂತಹ ವಾಸವಾಂಬ, ನಿಮಿಷಾಂಬ ಎಂದು ಕರೆಯಲ್ಪಡುವಂತಹ ಆ ದೇವಿಯ ಆರಾಧನೆ ಹಿಂದೆ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ದಶಮಿ ತಿಥಿ ಆಗಿರುವ ಕಾರಣ ಯಾವುದೇ ರೀತಿಯ ಧಾರ್ಮಿಕ ಹಾಗೂ ವೈಯಕ್ತಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇಂದು ಭಾನುವಾರ. ಇನ್ನು 27ನೇ ತಾರೀಕು ಸೋಮವಾರ, ಇಂದು ಏಕಾದಶಿ ತಿಥಿ. ಇದನ್ನು ಮೋಹಿನಿ ಏಕಾದಶಿ, ವೈಶಾಖ ಶುಕ್ಲ ಏಕಾದಶಿಯನ್ನು ಮೋಹಿನಿ ಏಕಾದಶಿಯನ್ನು ಕರೀತಾರೆ. ಹುಬ್ಬ ನಕ್ಷತ್ರ, ಧ್ರುವ ಯೋಗ, ವಣಿಕರಣ ಇರುವಂಥದ್ದು. ಇಂದು ಆಧ್ಯಾತ್ಮಿಕವಾಗಿ ಜೊತೆಗೆ ಈ ವಿಷ್ಣು ಭಕ್ತರಿಗೆ ಉಪವಾಸ ವ್ರತ ನಿಯಮಗಳನ್ನು, ಏಕಾದಶಿಯ ವಿಶೇಷವಾದ ಅನುಷ್ಠಾನಗಳು ಮಾಡಲಿಕ್ಕೆ ಉತ್ತಮ ದಿನ. ಹಾಗೆಯೇ ಇಂದು ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರ ಬದಲಾಗುವಂಥದ್ದು. ಭರಣಿ ನಕ್ಷತ್ರದ ಮಳೆ ಇಂದಿನಿಂದ ಆರಂಭ ಆಗುತ್ತೆ. ಭರಣಿ ನಕ್ಷತ್ರದಲ್ಲಿ ಇಂದು ಮಳೆ ನಕ್ಷತ್ರ ಆರಂಭವಾಗುವಂಥ ದಿನ, ಉತ್ತಮ ಮಳೆ ಆಗುವಂಥ ನಿರೀಕ್ಷೆ ಕಂಡುಬಂದಿದೆ. ಇನ್ನು 28ನೇ ತಾರೀಕು ಮಂಗಳವಾರ, ದ್ವಾದಶಿ ತಿಥಿ, ವೈಶಾಖ ಶುಕ್ಲ ದ್ವಾದಶಿ, ಉತ್ತರ ನಕ್ಷತ್ರ, ವ್ಯಾಘಾತ ಯೋಗ, ಭವಕರಣ, ಭೌಮ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಯಾಕಂದರೆ ದ್ವಾದಶಿ ಬೆಳಗಿನ ಕಾಲದಲ್ಲಿ, ಸಾಯಂಕಾಲದಲ್ಲಿ ತ್ರಯೋದಶಿ ಇರುವ ಕಾರಣ ಇಂದು ಸಾಯಂಕಾಲ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಇದನ್ನು ಭೌಮ ಪ್ರದೋಷ, ಮಂಗಳವಾರದೊಂದು ಪ್ರದೋಷ ಯೋಗ ನಿರ್ಮಾಣ ಆದರೆ ಅದನ್ನು ಭೌಮ ಪ್ರದೋಷ, ಸೋಮವಾರ ಪ್ರದೋಷ ನಿರ್ಮಾಣ ಆದರೆ ಸೋಮ ಪ್ರದೋಷ ಇತ್ಯಾದಿ ಎಲ್ಲ ಕರೀತಾರೆ. ಹಾಗಾಗಿ ಭೌಮ ಪ್ರದೋಷವು ವಿಶೇಷವಾಗಿ ಅಮ್ಮನವರ, ದೇವಿಯರ ಒಂದು ಗುಡಿಯಲ್ಲಿ ಏನಾದರೂ ಪೂಜೆಗಳು ಮಾಡಲಿಕ್ಕೆ, ಅಥವಾ ಯಾವುದಾದ್ರೂ ಶಕ್ತಿ ಸ್ವರೂಪ ಅಥವಾ ವೀರಭದ್ರೇಶ್ವರ, ಕಾಲಭೈರೇಶ್ವರ, ಮುನೇಶ್ವರ ಮುಂತಾದ ಕ್ಷೇತ್ರಗಳಲ್ಲಿ ಏನಾದರೂ ಸಾಯಂಕಾಲದ ಹೊತ್ತಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ, ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ, ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರದೋಷ ಸಂಬಂಧಿತವಾದ ವ್ರತ ನಿಯಮ ಆಚರಣೆ ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ಮಂಗಳವಾರ ದ್ವಾದಶಿ ತಿಥಿ. ಇನ್ನು 29ನೇ ತಾರೀಕು ಬುಧವಾರ, ಇಂದು ತ್ರಯೋದಶಿ, ಹಸ್ತ ನಕ್ಷತ್ರ, ಹರ್ಷಣ ಯೋಗ, ಕೌಲಕರಣ ಇರುವಂಥದ್ದು. ಇಂದು ತ್ರಯೋದಶಿ ಹಾಗೂ ಸಾಯಂಕಾಲ ವ್ಯಾಪಿನಾಗಿ ಚತುರ್ದಶಿ ಆರಂಭವಾಗುವ ಕಾರಣ ಇಂದು ಚಾಂದ್ರ ಮತ್ತು ಸ್ಮಾರ್ತ ಪದ್ಧತಿಯವರು ವಿಶೇಷವಾಗಿ ನರಸಿಂಹ ಜಯಂತಿ, ಶ್ರೀ ನರಸಿಂಹ ಜಯಂತಿ ಅಥವಾ ನರಸಿಂಹ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ನರಸಿಂಹ ಅವತಾರವು ಇಂದು ಉದಿಸಿದಂಥ ದಿನ. ವಿಶೇಷವಾಗಿ ಅಲ್ಲಿ ಕೆಲವೊಂದು ಪದ್ಧತಿಯಲ್ಲಿ ಚಿತ್ರಾ ನಕ್ಷತ್ರವನ್ನೇ ಅಪೇಕ್ಷೆ ಪಡ್ತಾರೆ. ಯಾಕಂದರೆ ನಾಳಿನ ದಿನಕ್ಕೆ ಮತ್ತು ಅಲ್ಲಿ ಹಗಲಿನಲ್ಲಿ ಚತುರ್ದಶಿ ತಿಥಿ ಇರುತ್ತೆ, ಚಿತ್ರಾ ನಕ್ಷತ್ರವೂ ಇರುತ್ತೆ. ಹಾಗಾಗಿ ನಕ್ಷತ್ರಾನುಸಾರ ಜೊತೆಗೆ ಉದಯ ಕಾಲದ ತಿಥಿಯನ್ನು ಅಪೇಕ್ಷೆ ಪಡುವಂಥವ್ರು ನಾಳೆನೂ ಆಚರಣೆ ಮಾಡ್ತಾರೆ. 2 ದಿನವೂ ಮಾಡ್ಬೋದು, ಯಾವುದೂ ತಪ್ಪಲ್ಲ. ಹಾಗಾಗಿ ಇಂದು ಚಾಂದ್ರ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಸ್ತ ನಕ್ಷತ್ರ, ತ್ರಯೋದಶಿ ತಿಥಿ, ಹರ್ಷಣ ಯೋಗ, ಕೌಲಕರಣ ಉತ್ತಮ ದಿನ ಆಗಿರುತ್ತೆ. ಇಂದು ವಿಶೇಷವಾಗಿ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರ ಅಲ್ಲದೆ ವೈಯಕ್ತಿಕ ವಿಚಾರ, ಸಾಂಸಾರಿಕವಾದ ವಿಚಾರ, ಆರಂಭ ಶುಭಾರಂಭಗಳಿಗೆ ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 30ನೇ ತಾರೀಕು ಚತುರ್ದಶಿ ಉದಯ ಕಾಲದಲ್ಲಿ ಹಾಗೂ ಸಾಯಂಕಾಲದಲ್ಲಿ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ಹಾಗಾಗಿ ಈ ವೈಶಾಖ ಶುಕ್ಲ ಚತುರ್ದಶಿ ಉಪರಿ ಹುಣ್ಣಿಮೆ ಇನ್ನೂ ಇರುತ್ತೆ. ಚಿತ್ರಾ ನಕ್ಷತ್ರ ಇರುವಂಥದ್ದು, ವಜ್ರಯೋಗ, ಗರಜೇಕರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ವಿಶೇಷವಾಗಿ ಇಂದು ಚಾಂದ್ರ ಅಲ್ಲದೆ ಬೇರೆ ಇತರ ಪದ್ಧತಿಯನ್ನು ಆಚರಣೆ ಮಾಡುವಂಥ ನರಸಿಂಹ ಜಯಂತಿ ಅಥವಾ ಉದಯ ಕಾಲದ ಚತುರ್ದಶಿ ಚಿತ್ರಾ ನಕ್ಷತ್ರ ಯುಕ್ತವಾದಂಥ ಆಚರಣೆ ಪದ್ಧತಿ ಉಂಟವರು ಇವತ್ತು ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನರಸಿಂಹನ ವಿಶೇಷವಾದ ಧ್ಯಾನ, ಅನುಷ್ಠಾನ, ಜಪತಪಗಳಿಗೆ ಉತ್ತಮವಾದ ದಿನ. ಹಾಗೂ ಯಾವುದೇ ರೀತಿ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಅಥವಾ ಹುಣ್ಣಿಮೆಗೆ ಸಂಬಂಧಿತವಾದ ಆಚರಣೆಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 30ನೇ ತಾರೀಕು ಬುಧವಾರ, ಉದಯ ಕಾಲದಲ್ಲಿ ಅಲ್ಲಿ ಬುಧವಾರದ ಬಳಿಕ ಅಲ್ಲಿ ವೈಶಾಖ ಪೂರ್ಣಿಮೆ ಇರುತ್ತೆ. ಪೂರ್ಣಿಮೆ 30ನೇ ತಾರೀಕು ಗುರುವಾರ, ಬುದ್ಧ ಪೂರ್ಣಿಮೆ ಸಹ ಆಚರಣೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಪೂರ್ಣಿಮೆ ವಿಶೇಷವಾಗಿ ಗುರುವಾರವೂ ಇರುತ್ತೆ, ಶುಕ್ರವಾರವೂ ಇರುತ್ತೆ. 30ನೇ ತಾರೀಕು ಗುರುವಾರವೂ ಇರುತ್ತೆ, ಜೊತೆಗೆ 1ನೇ ತಾರೀಕು ಶುಕ್ರವಾರನೂ ಪೌರ್ಣಿಮೆ ಆಚರಣೆ ಮಾಡ್ತಾರೆ. ಹಾಗಾಗಿ ವೈಶಾಖ ಪೌರ್ಣಿಮೆಯನ್ನು ವಿಶೇಷವಾಗಿ ಅಲ್ಲಿ 30ನೇ ತಾರೀಕು ಗುರುವಾರದಂದು ಆಚರಣೆ ಮಾಡದೇ ಇದ್ದವರು ಅಲ್ಲಿ ಶುಕ್ರವಾರದಂದು ಸಹ ಆಚರಣೆ ಮಾಡ್ಬೋದಾಗಿದೆ. ವೈಶಾಖ ಹುಣ್ಣಿಮೆ, ಬುದ್ಧ ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ, ಆಗಿಯೇ ಹುಣ್ಣಿಮೆ ಅಂತೆಲ್ಲ ಕರೀತಾರೆ. ಹಾಗೆ ವೈಶಾಖ ಪೂರ್ಣಿಮೆಗೆ ಬಹಳ ಮಹತ್ವವಾದ ವಿಚಾರ ಇರುತ್ತೆ, ಧಾರ್ಮಿಕವಾದ ಮಹತ್ವ ಇರುತ್ತೆ.
ಹಾಗಾಗಿ 30ರಂದು ರಾತ್ರಿ ಕಾಲದ ಆಚರಣೆಯನ್ನು 30ರಂದು ಮಾಡ್ಬೋದು, ಅಥವಾ ಹಗಲಿನಲ್ಲಿ ಹುಣ್ಣಿಮೆ ವೈಶಾಖ ಹುಣ್ಣಿಮೆಯ ಆಚರಣೆ ಇತ್ತಂಥ ಪದ್ಧತಿಯವರು ಹಗಲಿನಲ್ಲಿ ಅಂದರೆ ಶುಕ್ರವಾರದಂದು ಸಹ ಮಾಡ್ಬೋದಾಗಿದೆ. 2 ದಿನಗಳಲ್ಲಿ ಹುಣ್ಣಿಮೆಯ ಒಂದು ಅಂಶ ಇದ್ದೇ ಇರುತ್ತೆ. ಅಂದು ಶುಕ್ರವಾರದಂದು ಸ್ವಾತಿ ನಕ್ಷತ್ರ, ಸಿದ್ಧಿಯೋಗ, ಭದ್ರಕರಣ ಇರುವಂಥ ಉತ್ತಮ ದಿನ. ಇನ್ನು ವಾರದ ಕೊನೆ ದಿನ 2ನೇ ತಾರೀಕು ಶನಿವಾರ, ಮೇ 2 ಶನಿವಾರದಂದು ವೈಶಾಖ ಬಹುಳ ಪಾಡ್ಯಮಿ, ವಿಶಾಖ ನಕ್ಷತ್ರ ಇದಿರುತ್ತೆ, ಸಾಮಾನ್ಯ ದಿನ ಆಗಿರುತ್ತೆ. ಹಾಗಾಗಿ ಇವೆಲ್ಲವೂ ಈ ವಾರದ ಪಂಚಾಂಗ ವೈಶಿಷ್ಟ್ಯಗಳು. ಅಲ್ಲಿ ವಿಶೇಷವಾಗಿ ವಾಸವಿ ಜಯಂತಿ, ಭರಣಿ, ಬೆಳೆ, ಭೌಮ ಪ್ರದೋಷ, ನರಸಿಂಹ ಜಯಂತಿ, ವೈಶಾಖ ಹುಣ್ಣಿಮೆ, ಬುದ್ಧ ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ, ಹಾಗೆ ಹುಣ್ಣಿಮೆ ಮುಂತಾದ ವಿಶೇಷವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆ ಮಹತ್ವದ ದಿನಗಳು ಬಂದಿವೆ. ಅವೆಲ್ಲದರನ್ನು ಆಚರಣೆ ಮಾಡುತ್ತಾ ತಾವೆಲ್ಲರೂ ಉತ್ತಮವಾದ ಒಂದು ಶುಭ ಫಲವನ್ನು ಪಡೆಯಿರಿ. ಇನ್ನು ರಾಶಿಗಳ ಭವಿಷ್ಯ ಗಮನಿಸುವಂಥದ್ದು ಮೇಷರಾಶಿಗೆ ಈ ವಾರದ ಆರಂಭದ ದಿನ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ. 26-22ರಲ್ಲಿ ಮಿಶ್ರ ಫಲಗಳ ಸೂಚನೆ. 26-22ರಲ್ಲಿ ಸ್ವಲ್ಪ ಗ್ರಹ ಬಲದ ಕೊರತೆ, ಚಂದ್ರ ಬಲದ ಕೊರತೆ ಇರುವ ಕಾರಣ ಕೆಲವೊಂದು ಕಲಹ, ವಾಗ್ವಾದ ಆಗುವಂಥದ್ದು. ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆ ಅಥವಾ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಏನಾದರೂ ನೋಟಿಸು ಅಥವಾ ಆಪಾದನೆ ಇತ್ಯಾದಿ ಎಲ್ಲ ಬರೋದು, ಕೇಸುಗಳು ದಾಖಲಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಆಸ್ತಿ, ಭೂಮಿಗೆ ಅಥವಾ ಹಣಕ್ಕೆ ಸಂಬಂಧಪಟ್ಟ ಏನಾದರೂ ಜಗಳ, ಕಲಹಗಳು ಸಹ ಮನೆಯಲ್ಲಿಯೂ ಅಥವಾ ಹೊರಗಿನ ಕಡೆಯೂ ಆಗ್ಬೋದು. ಹಾಗೆ 26-22ರಂದು ಸಂಯಮ, ತಾಳ್ಮೆ ವಹಿಸಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಅನಪೇಕ್ಷಿತ ವಿಚಾರಗಳಿಗೆ ಕೈ ಹಾಕುವಂಥದ್ದೆಲ್ಲ ಒಳ್ಳೆಯದಲ್ಲ. ಜೊತೆಗೆ ಆರೋಗ್ಯದ ಕಡೆಗೆ ಸಹ ಸ್ವಲ್ಪ ಗಮನ ಬೇಕು. ಹಾಗಾಗಿ ಮಾತು, ನಡವಳಿಕೆ, ಆರೋಗ್ಯವನ್ನು ಭಾನುವಾರ, ಸೋಮವಾರ 26-22ರಲ್ಲಿ ಕಾಪಾಡ್ಕೋಬೇಕು. ಆ ಬಳಿಕ 28, 29, 30 ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಬರುವಂಥ ದಿನ. ವಿಶೇಷವಾದ ನಿಮ್ಮ ಲಾಭ, ಜಯ, ಸುಖಗಳಾಗ್ತವೆ. ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಚಂದ್ರನ ಒಂದು ತರಂಗಗಳಿಗೆ ಅತೀವವಾದ ಶಕ್ತಿ ಇದೆ ಎಂದು ನಂಬಿಕೆ ಇದೆ. ಹಾಗಾಗಿ ಆ 3 ದಿನಗಳು ನಿಮಗೆ 28, 29, 30 3 ದಿನಗಳಲ್ಲಿ ಲಾಭ, ಜಯ, ಸುಖ ಇದೆ, ಇಷ್ಟ ಸಿದ್ಧಿ ಆಗುತ್ತೆ. ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಆ ದಿನ ಮಾಡ್ಬೋದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅಥವಾ ಶುಭ ಕಾರ್ಯಗಳಿಗೆ ಮಾತುಕತೆ ಇವೆಲ್ಲ ಮಾಡಲಿಕ್ಕೆ ವಿಶೇಷವಾಗಿ ಚಂದ್ರ ಅನುಕೂಲ ನಿಮಗೆ ಅದ್ಭುತವಾಗಿ ಇರುವಂಥದ್ದು. ಜೊತೆಗೆ ರಾಹು ಮತ್ತು ಶುಕ್ರರು ಸಹ ನಿಮಗೆ ವಿಶೇಷವಾದ ತರಂಗಗಳಿಂದ ಒಂದು ಬಲವನ್ನು ತುಂಬುತ್ತಾ ಇದ್ದಾರೆ. ಆ ಬಳಿಕ 30-1-2 ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಅದು 3 ದಿನ ನಿಮಗೆ ಚಂದ್ರ ಅನುಕೂಲ ಉತ್ತಮವಾಗಿದ್ದು, ಅಂದರೂ ನಿಮಗೆ ಶುಕ್ರ ಅನುಕೂಲ ಉತ್ತಮವಾಗಿರೋ ಕಾರಣ ಲಾಭ, ಜಯ, ಸುಖ ಇದೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಗುರುವಾರ, ಶುಕ್ರವಾರ, ಶನಿವಾರದಂದು ಪ್ರಯಾಣ ಹೋಗುವಂಥದ್ದು, ಪ್ರವಾಸ ಹೋಗುವಂಥದ್ದು, ಯಾತ್ರೆ ಹೋಗುವಂಥ ಅವಕಾಶ, ಮಿತ್ರರೊಂದಿಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ವಿದ್ಯಾರ್ಥಿ, ಯುವಕ, ಸಾಧಕ ವೃಂದದವರಿಗೆ ಒಂದು ಉತ್ತಮವಾದ ರಿಸಲ್ಟು ಅಥವಾ ಅವರ ಅಪೇಕ್ಷೆ ಪಟ್ಟಂಥ ಒಂದು ಫಲಿತಾಂಶ ಬಂದು ಖುಷಿಯಾಗುವಂಥದ್ದು ಶುಭ ಸಮಾಚಾರಗಳು ಬರಲಿವೆ 30, 1 ಮತ್ತು 2ರಂದು. ಹಾಗಾಗಿ ಈ ವಾರದಲ್ಲಿ ಆರಂಭದ 2 ದಿನ ಸ್ವಲ್ಪ ಎಚ್ಚರಿಕೆ, ಹೆಜ್ಜೆ, ತಾಳ್ಮೆ ಎಲ್ಲ ಬೇಕು. ಆಮೇಲೆ ಒಂದು ತಾಳ್ಮೆ ವಹಿಸಿ, ಆದರೆ ಅಲ್ಲಿ ವಿಶೇಷವಾಗಿ ಶುಭ ಫಲಗಳು ನಿಮಗೆ ವಾರದ ಮಧ್ಯಭಾಗದ ಬಳಿಕ ತುಂಬ ಹೆಚ್ಚಾಗಿ ಬರುತ್ತೆ. ಅದರಲ್ಲೂ ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರದಂದು ಉತ್ತಮವಾದ ಫಲವನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ಮೇಷರಾಶಿ ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಚಂದ್ರ ಅನುಕೂಲ ಉತ್ತಮವಾಗಿರೋ ಕಾರಣ ಸ್ನೋ ಅಥವಾ ಹಿಮದ ಬಣ್ಣ ಬಳಸುವಂಥದ್ದು. ಶುಕ್ರ ಅನುಕೂಲದ ವಿಚಾರವಾಗಿ ವೈಟ್ ಅಥವಾ ಬಿಳಿ ಬಣ್ಣ ಬಳಸುವಂಥದ್ದು. ಸಂಖ್ಯೆ 2, 4, 6 2, 4, 6 ಸಂಖ್ಯೆ ಬಳಸಿ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ವಾರದ ಆರಂಭದ ದಿನ ನಿಮಗೆ ವಿಶೇಷವಾಗಿ ಹಣಕಾಸಿನ ವಿಚಾರ, ವ್ಯಾಪಾರ, ಉದ್ಯಮದ ವಿಚಾರ ಎಲ್ಲ ಉತ್ತಮ ಫಲ ಇರುತ್ತೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ವೈಯಕ್ತಿಕ ವಿಚಾರ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ಬಂಧುಗಳ ಜೊತೆಗೆ ಅಂದರೆ ರಿಲೇಟಿವ್ಗಳ ಜೊತೆಗೆ ಏನಾದರೂ ಒಂದು ಕಿರಿಕಿಗಳಾಗುವಂಥದ್ದು ಅಥವಾ ರಿಲೇಟಿವ್ಗಳು ನಿಮ್ಮ ಮೇಲೆ ಆರೋಪ ಆಪಾದನೆ ಮಾಡುವಂಥದ್ದು ಅಥವಾ ಯಾವುದೇ ಒಂದು ವಿಚಾರಕ್ಕೆ ನಿಮ್ಮ ಮೇಲೆ ಅಸಮಾಧಾನ ಅಥವಾ ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ಎಲ್ಲ ಬಾಂಧವ್ಯದ ಬಗ್ಗೆ ಬಂಧುಗಳ ಜೊತೆಗೆ ಉತ್ತಮವಾದ ಒಂದು ಅವಕಾಶವನ್ನು ಇಟ್ಕೋಬೇಕು. ಜೊತೆಗೆ ಮನೆಯಲ್ಲಿನೂ ಹಾಗೆ ಸ್ವಲ್ಪ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 26, 27 ಭಾನುವಾರ, ಸೋಮವಾರ ಮಾತು, ನಡವಳಿಕೆ, ಬಾಂಧವ್ಯದ ಸ್ವಲ್ಪ ವಿಚಾರ. ಆದರೆ ನೀವು ವಾರ ಪೂರ್ತಿ ನಿಮಗೆ ವಿಶೇಷವಾದ ಗ್ರಹ ಅನುಕೂಲ ಭಾಳ ಉತ್ತಮ ಇದೆ. ಗುರು ಬಲ, ಶುಕ್ರ ಬಲ, ಚಂದ್ರ ಬಲ, ಅದೇ ರೀತಿ ಮಂಗಳನ ಮತ್ತು ಶನಿ ಮಹಾರಾಜರ ಅಪರೂಪದ ಗ್ರಹಗಳ ಬಲ ವಾರಪೂರ್ತಿ ಇದೆ. ವಾರಪೂರ್ತಿ ನಿಮಗೆ ಹಣಕಾಸು, ಉದ್ಯೋಗ, ವ್ಯಾಪಾರ, ವೃತ್ತಿ, ಶಿಕ್ಷಣ ಎಲ್ಲದರಲ್ಲಿ ಯಾವುದೇ ಕೊರತೆ ಇಲ್ಲ. ಅವೆಲ್ಲ ಭಾಳ ಚೆನ್ನಾಗಿ ನಡೀತಾ ಹೋಗುತ್ತೆ. ಉತ್ತಮ ಲಾಭ, ಆದಾಯಗಳು ಆಗ್ತವೆ. ಬಾಂಧವ್ಯ, ಮಾತಿನ ಬಗ್ಗೆ ಸ್ವಲ್ಪ ಭಾನುವಾರ, ಸೋಮವಾರ ಎಚ್ಚರಿಕೆ. ಇನ್ನು ಮಂಗಳವಾರ, ಬುಧವಾರ, ಗುರುವಾರ ಆ ದಿನವೂ ನಿಮಗೆ ಉತ್ತಮವಾದ ಫಲನೇ ಇರುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಹೆಚ್ಚಿನ ಮುನ್ನಡೆ, ಕೆಲವರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು, ಕೆಲವರಿಗೆ ಮದುವೆ ಪ್ರಸ್ತಾಪಗಳು ಬರುವಂಥದ್ದು, ಇನ್ನು ಕೆಲವರಿಗೆ ವಾಹನ ಯಂತ್ರ ಕೊಳ್ಳುವಂಥದ್ದು, ಇನ್ನು ಕೆಲವರಿಗೆ ಪ್ರವಾಸ, ವಿದೇಶ ಯಾತ್ರೆ ಮುಂತಾದ ಅವಕಾಶಗಳು ಅದಕ್ಕೆ ಬರುತ್ತೆ.
ಆದರೆ ಇಂದೂ ಹಾಗೆ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಹಾಗಾಗಿ ಇಲ್ಲಿನೂ ಹಾಗೆ ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ಎಚ್ಚರಬೇಕು. ಅವಮಾನಕರ ಘಟನೆ ಆಗುವಂಥದ್ದು, ಯಾರು ನಿಮ್ಮ ಮೇಲೆ ಆರೋಪ ಆಪಾದನೆ ಮಾಡುವಂಥದ್ದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ವೈಮನಸ್ಯಗಳು ಬರುವಂಥದ್ದು, ಅಥವಾ ಕಿರಿಯರಿಂದ ನಿಮಗೇನಾದರೂ ಅಸಹಕಾರ ನಾನ್ ಕೋಆಪರೇಷನ್ ಅಂಥ ಘಟನೆಗಳು ಆಗುವಂಥದ್ದು, ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅದರ ಹೊರತು ಇದು 3 ದಿನಗಳು 28, 29, 30 3 ದಿನಗಳು ನಿಮಗೆ ಅದ್ಭುತವಾದ ಲಾಭ ಜಯ ಸುಖ ಇರುವಂಥ ದಿನವೇ ಆಗಿರುತ್ತೆ. ಆ ಬಳಿಕ 30, 1, 2 ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಆ 3 ದಿನಗಳು ಸಹ ನಿಮಗೆ ಉತ್ತಮವಾದ ಫಲವಿದೆ. ಗುರುವಾರ ಶುಕ್ರವಾರ ಶನಿವಾರದಂದು ಉತ್ತಮ ಲಾಭ ಜಯ ಚಂದ್ರಾನುಕೂಲ ಉತ್ತಮ ಇರುತ್ತೆ. ವ್ಯಾಪಾರ ಉದ್ಯಮ ಚೆನ್ನಾಗಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ದೂರ ಪ್ರಯಾಣದ ಅವಕಾಶ, ಜೊತೆಗೆ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಅಥವಾ ಉದ್ಯಮವನ್ನು ವ್ಯಾಪಾರವನ್ನು ಆರಂಭಿಸುವವರಿಗೆ ಅಂಥ ಒಂದು ಸುವರ್ಣ ಅವಕಾಶ ಒದಗಿ ಬರುತ್ತೆ. ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯನೂ ಸಹ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ನೀವು ಖಂಡಿತ ಪಡೆದರೆ ವಾರ ಪೂರ್ತಿ ನಿಮಗೆ ಅಲ್ಲಿ ಪಂಚಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ವಾರ ಪೂರ್ತಿ ನಿಮಗೆ ಗುರು, ಶುಕ್ರ, ಶನಿ, ಮಂಗಳ ಮತ್ತು ಅಲ್ಲಿ ವಿಶೇಷವಾಗಿ ರಾಹುವಿನ ಬೆಂಬಲ ಸಹ ನಿಮಗೆ ಈಗ ಇರುತ್ತೆ. ಬುಧನೂ ಸಹ ನಿಮಗೆ ಅನುಕೂಲವಾಗಿ ಇದ್ದಾನೆ. ಹಾಗಾಗಿ ಪಂಚಗ್ರಹಗಳು ನಿಮಗೆ ನಿರಂತರವಾಗಿ ವಾರ ಪೂರ್ತಿ ಸಪೋರ್ಟ್ ಮಾಡ್ತಾ ಇರ್ತವೆ. ಈ ವಾರ ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳನ್ನು ನೋಡಿದರೆ 3, 4, 5, 6, 8, 9 3, 4, 5, 6, 8, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಅಪೂರ್ವವಾದ 6 ಗ್ರಹಗಳು ನಿಮಗೆ ಈ ವಾರದಲ್ಲಿ ಶಕ್ತಿಯನ್ನು ತುಂಬಿವೆ. ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ವಿವಾಹ ವಿಚಾರ, ಹಣಕಾಸಿನ ವಿಚಾರ ಎಲ್ಲವೂ ಭದ್ರವಾಗಿ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥದ್ದು ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆದರೂ ಅಲ್ಲಿ ಉದ್ಯೋಗ ವ್ಯಾಪಾರಗಳಿಗೆ ಅಥವಾ ಹಣಕಾಸು ವಿಚಾರ ಯಾವುದು ತೊಂದರೆ ಇಲ್ಲ. ಆರಂಭದ ಭಾನುವಾರ ಸೋಮವಾರ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಸಣ್ಣ ಪುಟ್ಟ ಘಟನೆಗಳು ಜರುಗ್ಬೋದು. ಆದರೆ ಅದರ ವಿಚಾರವಾಗಿ ನೀವು ತುಂಬ ಗಂಭೀರ ಚಿಂತೆ ಪಡೋದಿಲ್ಲ. ನಿಮ್ಮ ಆರೋಗ್ಯ ವಿಚಾರ, ಶಿಕ್ಷಣ ವಿಚಾರ ಅಥವಾ ವ್ಯಾಪಾರ ಉದ್ಯಮ ಇನ್ನಿತರ ವಿಚಾರ ಬಹಳ ಉತ್ತಮವಾಗಿರುತ್ತೆ. ಇನ್ನಿತರ ಮೂರನೇ ವ್ಯಕ್ತಿಗಳ ಯಾವುದೇ ಹೇಳಿಕೆಯಿಂದ ಅಥವಾ ಅವಮಾನಕರ ಸನ್ನಿವೇಶದಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವ ಘಟನೆ ಭಾನುವಾರ ಸೋಮವಾರ ಜರಬಹುದು. ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ವ್ಯಾಪಾರ ಉದ್ಯಮ ಶಿಕ್ಷಣ ಅಥವಾ ಕೃಷಿ ನಿರತರಿಗೆ ವೃತ್ತಿ ನಿರತರಿಗೆ ಎಲ್ಲ ಉತ್ತಮ ಅವಕಾಶಗಳು ಬರ್ತವೆ. ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮವಾದ ಫಲ ಇದೆ. ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಉತ್ತಮ ಫಲಗಳು ಬರ್ತವೆ. ಇಂದೂ ಹಾಗೆ ನಿಮಗೆ ಬಂಧುಗಳ ಜೊತೆಗೆ ಅಥವಾ ಮಿತ್ರರ ಜೊತೆಗೆ ಏನಾದ್ರು ಸಣ್ಣ ಪುಟ್ಟ ವಾಗ್ವಾದ ಕಲಹಗಳು ಆಗ್ಬೋದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ವಾರ ಪೂರ್ತಿ ಎಚ್ಚರಿಕೆ ಬೇಕು. ಅದರ ಹೊರತು ನಿಮಗೆ ಹಣಕಾಸು ವ್ಯಾಪಾರ ಉದ್ಯಮ ಶಿಕ್ಷಣ ಅಥವಾ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅವೆಲ್ಲವೂ ನಿಮ್ಮ ಪರವಾಗಿದೆ. ಅಲ್ಲಿ ವಿಶೇಷವಾಗಿ ಸೂರ್ಯನ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ, ಗಮನದಲ್ಲಿಟ್ಕೊಳ್ಳಿ. ಶುಕ್ರನ ಬೆಂಬಲ ವಾರ ಪೂರ್ತಿ ಇದೆ. ಬುಧನ ಬೆಂಬಲ ನಿಮ್ಮ ರಾಶಿಯಾಧಿಪತಿ ಬೆಂಬಲ ವಾರ ಪೂರ್ತಿ ಇದೆ. ಕೇತುವಿನ ಬೆಂಬಲ ಇದೆ. ಹಾಗಾಗಿ 4 ಗ್ರಹಗಳು ವಾರ ಪೂರ್ತಿ ನಿಮಗೆ ಸಹಕಾರ ಮಾಡ್ತವೆ. ಹಾಗೆ ಯಾವುದೇ ಆತಂಕ ಚಿಂತೆ ಪಡೋದಿಲ್ಲ. ಸಣ್ಣ ಪುಟ್ಟ ಘಟನೆಗಳು, ಅವಮಾನಕರ ವಿಚಾರ ಇರ್ಬೋದು, ಮಾತಿನ ಚಕಮಕಿ ಇರ್ಬೋದು, ಕಲಹ ವಾಗ್ವಾದ ಇರ್ಬೋದು, ಭಿನ್ನಾಭಿಪ್ರಾಯಗಳು ಇರ್ಬೋದು. ಅದು ಮನೆಯಲ್ಲೂ ವ್ಯಕ್ತ ಆಗ್ಬೋದು, ವೃತ್ತಿ ಜಾಗದಲ್ಲೂ ಅಥವಾ ಪ್ರಯಾಣದಲ್ಲೂ ಎಲ್ಲೂ ವ್ಯಕ್ತ ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿ. ಅನಾವಶ್ಯಕ ಮಾತಾಡೋಂಥದ್ದು, ಅನಾವಶ್ಯಕ ಕಲಹ ಮಾಡೋದಾಗಲಿ ಅಥವಾ ಇತರರು ನಿಮ್ಮನ್ನು ಸುಮ್ಮನೆ ಕೆಣಕಿದ್ರು ಸಹ ನೀವು ಅದಕ್ಕೆ ಹೆಚ್ಚಿನ ಪ್ರತಿರೋಧವನ್ನು ತೋರದೆ ಸುಮ್ಮನೆ ಇರುವಂಥದ್ದು ಇವೆಲ್ಲ ಸ್ವಲ್ಪ ತಾಳ್ಮೆಯನ್ನು ಕೈಗೂಡಿಸ್ಕೊಂಡ್ರೆ ಈ ವಾರದಲ್ಲಿ ಉತ್ತಮ ಫಲ ಇದೆ. ಅದರಲ್ಲೂ ವಾರದ ಕೊನೆಯ ದಿನಗಳಲ್ಲಿ ಸಹ ನಿಮಗೆ ಗುರುವಾರ ಶುಕ್ರವಾರ ಶನಿವಾರ ಸಹ ಉತ್ತಮವಾದ ಲಾಭ ಜಯ ಸುಖ ಮುಂತಾದಲ್ಲಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ, ಸರ್ಕಾರಿ ಮೂಲದ ದಾಖಲೆ, ಭೂಮಿಯ ವಿಚಾರಗಳು ಅವೆಲ್ಲವೂ ನೀವು ಅಂದುಕೊಂಡಂತೆ ಸಮಯಕ್ಕೆ ಅನುಕೂಲವಾಗಿ ಆಗುತ್ತೆ. ವ್ಯಾಪಾರಿಗಳಿಗೂ ಉತ್ತಮ ಫಲ, ಸಂಸಾರಸ್ಥರಿಗೂ ಉತ್ತಮ ಫಲ ಇರುತ್ತೆ. ಉದ್ಯೋಗ ಸಂಬಂಧಿತವಾದ ಕೆಲವು ಬಡ್ತಿ ಪ್ರಮೋಷನ್ ಕೆಲವರಿಗೆ ಸಿಗ್ಬೋದು. ಬಳಸುವಂಥ ಬಣ್ಣಗಳು ನೋಡಿದರೆ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 1, 5, 6, 7 1, 5, 6, 7 ಸಂಖ್ಯೆ ಬಳಸಿ. ಎಲ್ಲ ಮಿಥುನ ರಾಶಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಫಲಗಳಿಂದ ಆರಂಭ ಆಗ್ತಾಯಿದೆ. ಅಲ್ಲಿ ನಮಗೆ ವಿಶೇಷವಾಗಿ ಸೂರ್ಯರ ಅನುಕೂಲ, ಶುಕ್ರನ ಅನುಕೂಲ ವಾರ ಪೂರ್ತಿ ಇದೆ. ಹಾಗಾಗಿ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ಕನಿಷ್ಠ ಪಕ್ಷ 2 ಅಥವಾ 3 ಗ್ರಹಗಳು ನಿಮ್ಮ ಜೊತೆಗೆ ಇರೋದರಿಂದ ಹೆಚ್ಚಿನ ಆತಂಕ ಪಡೋದಿಲ್ಲ. ಆದರೆ ಈ ಭಾನುವಾರ ಸೋಮವಾರ ಕೆಲವೊಂದು ಅನಪೇಕ್ಷಿತ ಘಟನೆಗಳು ಜರಬಹುದು. ಇತರರು ನಿಮಗೆ ತಪ್ಪು ಮಾಹಿತಿ ನೀಡಿ ಅದರಿಂದ ನೀವು ನಷ್ಟಕ್ಕೆ ಒಳಗಾಗುವಂಥದ್ದು ಅಥವಾ ಆನ್ಲೈನೋ ಆಫ್ಲೈನೋ ಇದರ ವಂಚನೆಗೆ ಒಳಗಾಗುವಂಥದ್ದು, ಆರ್ಥಿಕವಾದ ಏನಾದರೂ ಒಪ್ಪಂದಕ್ಕೆ ಸಹಿ ಮಾಡಿ ಅಲ್ಲಿ ನಿಮಗೆ ಅದರಿಂದ ಮತ್ತೆ ನಷ್ಟದ ಅನುಭವ ಆಗುವಂಥದ್ದು, ಅಥವಾ ಯಾರೋ ನಿಮಗೆ ಆಮಿಷ ಒಡ್ಡಿ ಆಮೇಲೆ ನಿಮಗೆ ಮೋಸ ವಂಚನೆ ಮಾಡುವಂಥ ಘಟನೆಗಳಾಗ್ಬೋದು ಭಾನುವಾರ ಸೋಮವಾರ. ಹಾಗಾಗಿ ಆರ್ಥಿಕ ವಿಚಾರ, ಹಣಕಾಸಿನ ಬಗ್ಗೆ ಯಾವುದೇ ದಾಖಲೆ ಪತ್ರ ಒಪ್ಪಂದ ಸಹಿಗೆ 26, 22 ಸ್ವಲ್ಪ ಮುಂಚಿತವಾಗಿ ಎಚ್ಚರಿಕೆ ಹೆಜ್ಜೆ ಕಾಣಿಸಬೇಕು.
ಆ ಬಳಿಕ 28, 29, 30 ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಆ 3 ದಿನಗಳಲ್ಲಿ ಸಿಗಲಿದೆ. ಮಂಗಳವಾರ, ಬುಧವಾರ, ಗುರುವಾರ ಅಂದುಕೊಂಡ ಕೆಲಸ ಕ್ಷಿಪ್ರವಾಗಿ ಆಗುತ್ತೆ. ವ್ಯಾಪಾರ, ಉದ್ಯಮ ಚೆನ್ನಾಗುತ್ತೆ. ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಏನಾದರೂ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು. ಇನ್ನು ಕೆಲವರಿಗೆ ಇಂಡಸ್ಟ್ರಿ, ಕೈಗಾರಿಕೆ ಮುಂತಾದನ್ನು ಆರಂಭಿಸಲಿಕ್ಕೆ ಅವಕಾಶ, ದೂರ ಪ್ರಯಾಣದ ಅವಕಾಶ. ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ಅಂದರೆ ವಿವಾಹ ಅಥವಾ ಮನೆ, ಭೂಮಿ ವಿಚಾರವಾಗಿ ಎಲ್ಲ ಈಗ ಸಫಲತೆಯ ಮಾತುಕತೆಗಳು ಆಗುವಂಥದ್ದು. ಹಾಗಾಗಿ ಎಲ್ಲ ವರ್ಗದವರಿಗೆ ಈ ಮಂಗಳವಾರ, ಬುಧವಾರ, ಗುರುವಾರ ಅದ್ಭುತವಾದ ಫಲ 28, 29, 30ರಂದು ಪಡೆಯಲಿದೆ. ಇನ್ನು ವಾರದ ಕೊನೆಯ ದಿನಗಳಲ್ಲಿ ಅಲ್ಲಿ 1 ಮತ್ತು 2ನೇ ತಾರೀಕು ಶುಕ್ರವಾರ, ಶನಿವಾರ ನಿಮಗೆ ಆರ್ಥಿಕವಾಗಿ ಏನೂ ತೊಂದರೆ ಇಲ್ಲ. ಆರ್ಥಿಕವಾಗಿ ಹಣಕಾಸು, ಉದ್ಯೋಗ ಎಲ್ಲ ಶುಕ್ರವಾರ, ಶನಿವಾರನೂ ಉತ್ತಮ ಇರುತ್ತೆ. ಆದರೆ ಬಾಂಧವ್ಯದಲ್ಲಿ ಏನೋ ಏರುಪೇರು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮದೇ ರಿಲೇಟಿವ್ಗಳು ಅಥವಾ ನಿಮ್ಮದೇ ಸಂಬಂಧಿಗಳು ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ, ಅವಮಾನಕರ ಘಟನೆ ಮಾಡುವಂಥದ್ದು, ಸಾರ್ವಜನಿಕ ಸಮ್ಮುಖ ಅಥವಾ ಸಮಾರಂಭಗಳಲ್ಲಿ ನಿಮಗೆ ಇರಿಸು ಮುರುಸು ಆಗುವಂತಹ ಘಟನೆಗಳನ್ನು ಅಲ್ಲಿ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರ್ಥಿಕವಾಗಿ, ವ್ಯಾಪಾರ, ಉದ್ಯಮ, ಆರೋಗ್ಯ ವಿಚಾರವಾಗಿ ಗ್ರಹಗಳ ಬೆಂಬಲ ಇದೆ. ವಿಶೇಷವಾಗಿ ಸೂರ್ಯನ ಮತ್ತು ಶುಕ್ರನ ಬೆಂಬಲ ವಾರಪೂರ್ತಿ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಕೋರ್ಟ್ ಕಚೇರಿ ಸಂಬಂಧಿತ, ಭೂಮಿ ಸಂಬಂಧಿತ ಕೆಲಸ ಕಾರ್ಯ ಮಾಡಲಿಕ್ಕೆ ವಾರಪೂರ್ತಿ ಉತ್ತಮ ಫಲ ಇದೆ. ಬಳಸುವಂಥ ಬಣ್ಣ ಕಟಕದವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ ಬಳಸುವಂಥದ್ದು. ಸಂಖ್ಯೆ 1 ಮತ್ತು 6, 1 and 6 ಸಂಖ್ಯೆ ಬಳಸಿ. ಇನ್ನು ಚಂದ್ರಾನುಕೂಲ ಇರುವಂಥ 28, 29, 30ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಾಯಿದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಚಂದ್ರ ಅನುಕೂಲ, ಗುರುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಅಂದರೆ ಶುಭ ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತವೆ. ಉದಾಹರಣೆಗೆ ಶುಭ ಗ್ರಹಗಳಾದ ಸೂರ್ಯ, ಚಂದ್ರ ಇರ್ಬೋದು, ಗುರು ಇರ್ಬೋದು, ಶುಕ್ರ ಇರ್ಬೋದು, ಅದು ಬುಧ ಇರ್ಬೋದು. 4 ಶುಭ ಗ್ರಹಗಳು ನಿಮಗೆ ವಾರದ ಆರಂಭದಲ್ಲಿ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇರ್ತವೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಭಾನುವಾರ, ಸೋಮವಾರ ಅಂದುಕೊಂಡ ಕೆಲಸ ಆಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶ ಬರ್ಬೋದು. ಅಂದುಕೊಂಡಂಥ ಸ್ಥಾನಮಾನ, ಸೀಟು ಅಥವಾ ಕೆಲವರಿಗೆ ಉತ್ತೇಜನದ ಬಹುಮಾನ, ಪ್ರೈಸ್ ಎಲ್ಲ ಬರೋದು ಇರುತ್ತೆ. ಇನ್ನು ಕೆಲವರಿಗೆ ವಿಶೇಷವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಿಶೇಷ ವ್ಯಕ್ತಿಗಳನ್ನೆಲ್ಲ ಭೇಟಿಯಾಗಿ ಅದರ ಮೂಲಕ ನಿಮಗೆ ಲಾಭದಾಯಕವಾದ ಒಂದು ಪರಿಣಾಮಗಳು ಆಗುವಂಥದ್ದು. ಈ ರೀತಿ ಭಾನುವಾರ ಅದ್ಭುತವಾದ ಪರಿಣಾಮ, ಸೋಮವಾರ ಅದ್ಭುತವಾದ ಪರಿಣಾಮ 26, 22ರಿಂದ ಆಗುತ್ತೆ. 28, 29, 30 ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಕೆಲವೊಂದು ವಿಚಾರದಲ್ಲಿ ನಿಮಗೆ ನಷ್ಟಗಳು ಆಗುವಂಥದ್ದು, ಅವಮಾನಗಳಾಗುವಂಥದ್ದು, ಅಥವಾ ಇನ್ನೇನಾದರೂ ಅನಪೇಕ್ಷಿತ ಘಟನೆಗಳಾಗುವಂಥದ್ದು, ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಬರ್ಬೋದು. ಅನಪೇಕ್ಷಿತ ಅಥವಾ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಉದ್ಯಮ ವ್ಯಾಪಾರದಲ್ಲಿವರಿಗೆ ಸ್ವಲ್ಪ ಹಿನ್ನಡೆ ಅಥವಾ ಸ್ಲೋನೆಸ್ನ ಅನುಭವ ಆಗುವಂಥದ್ದು. ಅದೇ ರೀತಿ ನಿಮ್ಮ ಬಂಧುಗಳು, ಮಿತ್ರರು ಅಥವಾ ನಿಮ್ಮ ಇಷ್ಟಪಟ್ಟಂತಹ ವ್ಯಕ್ತಿಗಳು ಈಗ ನಿಮ್ಮ ವಿರುದ್ಧವಾಗಿ ಏನಾದರೂ ಒಂದು ಪ್ರತಿರೋಧದ ಮಾತನ್ನು ಅಥವಾ ನಿಮಗೆ ನಿಮ್ಮ ಹಿಂದಿನಿಂದ ಏನಾದರೂ ಅವಮಾನದ ಮಾತನ್ನು ಆಡುವಂಥದ್ದೆಲ್ಲ ಘಟನೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಮನಸ್ಸಿಗೂ ಬೇಜಾರಾಗುವಂಥ ಘಟನೆ. ಅದೇ ರೀತಿ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಸ್ಲೋನೆಸ್ಸನ್ನು ಕಾಣ್ಬೋದು 28, 29. ಆ ಬಳಿಕ ನಿಮಗೆ 30, 1, 2 ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ ಬಂದಿದೆ. ಗುರುವಾರ, ಶುಕ್ರವಾರ, ಶನಿವಾರದಂದು ಲಾಭ, ಸುಖ, ಜಯ ಇದೆ. ಅಂದುಕೊಂಡ ಕೆಲಸ ಕ್ಷಿಪ್ರವಾಗುತ್ತೆ. ಉದ್ಯಮ ವ್ಯಾಪಾರ ಎಲ್ಲ ಚೆನ್ನಾಗಿ ಓಡುತ್ತೆ. ಜೊತೆಗೆ ಹಣಕಾಸು ಆಕಸ್ಮಿಕ ಕೈಗೆ ಲಾಭ ಬರುವಂಥದ್ದು. ವಿದ್ಯಾರ್ಥಿ ಯುವಕರಿಗೂ ಶುಭ, ಗೃಹಿಣಿಯರಿಗೂ ಮನಸ್ಸಿಗೆ ಉತ್ತಮವಾದ ಘಟನೆಗಳು ಜರುಗುತ್ತವೆ. ಹಾಗಾಗಿ ಈ ವಾರದ ಆರಂಭದ ದಿನ ಭಾನುವಾರ, ಸೋಮವಾರ ಹಾಗೂ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾಗಿ 5 ದಿನಗಳು ಉತ್ತಮವಾದ ಒಂದು ಫಲ ನಿರೀಕ್ಷೆ ಮಾಡ್ಬೋದು. ಇನ್ನು ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಅಲ್ಲಿ ವಿಶೇಷವಾಗಿ ನೀವು ಸಂಖ್ಯೆಗಳನ್ನು ಗಮನಿಸಿದರೆ ಅಲ್ಲಿ 2, 3, 5, 6, 2, 3, 5, 6 ಎಂಬಂತಹ ಸಂಖ್ಯೆಯನ್ನು ಬಳಸ್ಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. 26, 27 ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ಏನಾದರೂ ವಿರೋಧಿಗಳ ಕಾಟ, ಮನಸ್ಸಿಗೆ ಬೇಜಾರಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಚಕಮಕಿ ಎಲ್ಲ ಆಗ್ಬೋದು. ಹಾಗಾಗಿ ತನುಮನ ಧನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ವಾರದಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಸೂರ್ಯನಾಗಲಿ, ಮಂಗಳನಾಗಲಿ ಅಥವಾ ಸದ್ಯಕ್ಕೆ ನಿಮ್ಮ ರಾಶಿಯಾಧಿಪತಿ ಬುಧನಾಗಲಿ, ಗುರು ಆಗಲಿ ನಿಮಗೆ ಅನುಕೂಲವಾಗಿಲ್ಲ. ಶನಿ ಮತ್ತು ಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಕೇವಲ ರಾಹುವಿನ ಬೆಂಬಲ ಸ್ವಲ್ಪ ಮಟ್ಟಿಗಿದೆ. ಶುಕ್ರನು ಸಹ ಸದ್ಯಕ್ಕೆ ವಿರುದ್ಧವಾಗಿದ್ದಾನೆ. ಹಾಗಾಗಿ ವಾರದ ಆರಂಭದಲ್ಲಿ ಸ್ವಲ್ಪ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆ ಅಥವಾ ತುಂಬ ಒಂದು ಬೇಜಾರಾಗುವಂತಹ ಘಟನೆ, ಯಾವುದೇ ಕೆಲಸ ಕಾರ್ಯಗಳು ಆಗದೆ ಮನಸ್ಸಿಗೆ ಹತಾಶೆ, ನಿರಾಶೆ ಆಗುವಂತಹ ಘಟನೆಗಳು ವಾರದ ಆರಂಭದಲ್ಲಿ 26, 22ರಲ್ಲಿ ಆಗ್ಬೋದು. ಎಲ್ಲ ಸಂಯಮ, ತಾಳ್ಮೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಆಗಲಿ ಅಥವಾ ಯಾವುದೇ ರೀತಿಯ ನಕಾರಾತ್ಮಕ ನಿರ್ಧಾರ ಆಗಲಿ ತೆಗೆದುಕೊಳ್ಳಿಕ್ಕೆ ಈಗ ಉತ್ತಮ ಅವಕಾಶ ಅಲ್ಲ.
28, 29, 30 ಪರವಾಗಿಲ್ಲ ಉತ್ತಮವಾದ ಚಂದ್ರನ ಬೆಂಬಲ ಬರುವಂಥ ದಿನಗಳು. ಮಂಗಳವಾರ, ಬುಧವಾರ, ಗುರುವಾರ ವಿಶೇಷವಾಗಿ ಚಂದ್ರ ಅನುಕೂಲ ಉತ್ತಮವಾಗಿರೋ ಕಾರಣ ಅಲ್ಲಿ ಇತರ ಗ್ರಹಗಳು ಇಲ್ಲದೇ ಇದ್ದರೂ ಮಾತ್ರ ಸ್ವರೂಪನಾದ ಚಂದ್ರನು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಇಷ್ಟಾರ್ಥವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಹಿಂದೆ ಬಹಳ ಕಾಲದಿಂದ ಆಗದಿದ್ದಂಥ ಕೆಲವು ಕೆಲಸ ಕಾರ್ಯಗಳು ಈಗ ಪ್ರೌಢ ಸದೃಶವಾಗಿ ಆಗುವಂಥದ್ದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಶುಭ ಫಲ. ಜೊತೆಗೆ ಏನಾದರೂ ಶುಭ ಕಾರ್ಯಗಳ ಚಿಂತನೆ ಮಾಡಿದ್ರೆ ಅದೆಲ್ಲ ಈಗ ಸಾಧನೆ ಆಗುತ್ತೆ. ಹಾಗಾಗಿ 28, 29, 30 ನೀವು ಸದುಪಯೋಗಪಡಿಸಿಕೊಳ್ಳಿ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ವಿಶೇಷವಾದ ದಿನ ಈ ವಾರದಲ್ಲಿ ನಿಮಗೆ ಆಗಿರುತ್ತೆ. ಕೊನೆಯ ದಿನಗಳು ಅಷ್ಟು ಉತ್ತಮ ಇಲ್ಲ. ಮತ್ತು ಗುರುವಾರ, ಶುಕ್ರವಾರದ ಬಳಿಕ ಶುಕ್ರವಾರ, ಶನಿವಾರ 1, 2 ಮೇ 1, 2 ಮಿಶ್ರ ಫಲಗಳು. ಅಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಬಲದ ಕೊರತೆ ಇರುವ ಕಾರಣ ಕೇವಲ ರಾಹು ಅಷ್ಟೇ ಆಧಾರವಾಗಿರ್ತಾನೆ. ಅಲ್ಲಿ ಹಾಗೆ ನಿಮಗೆ ನಷ್ಟ, ಕಷ್ಟದ ಸಾಧ್ಯತೆ ಅಥವಾ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ನಷ್ಟ ಅಥವಾ ಹಿನ್ನಡೆ ಆಗುವಂಥದ್ದು, ನಂಬಿದವರಿಂದ ಮೋಸ ಆಗುವಂಥದ್ದು ಮುಂತಾದ ಮನಸ್ಸಿಗೆ ಆಘಾತ ಅಥವಾ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು ಶುಕ್ರವಾರ, ಶನಿವಾರದಂದು. ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ವಾರ ಅಷ್ಟೇನೂ ಉತ್ತಮ ಅಥವಾ ತುಂಬ ಒಂದು ಲಕ್ಕಿ ಅಂತ ಬಂದಿಲ್ಲ. ಕೇವಲ ಮಧ್ಯದ 3 ದಿನಗಳು ಅಂದರೆ 28, 29, 30 ಮಂಗಳವಾರ, ಬುಧವಾರ, ಗುರುವಾರ ಮಾತ್ರ ಉತ್ತಮ ಫಲ ಬಂದಿವೆ. ಉಳಿದ ದಿನಗಳಲ್ಲಿ ನಮಗೆ 7 ಗ್ರಹಗಳು ನಿಮ್ಮ ವಿರುದ್ಧವಾಗಿವೆ ಅಥವಾ 8 ಗ್ರಹಗಳು ವಿರುದ್ಧವಾಗಿರುವಂಥ ದಿನಗಳು ಆಗಿವೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಬಳಸುವಂಥ ಬಣ್ಣಗಳು ನೋಡಿದರೆ ವಾರ ಪೂರ್ತಿ ಬಳಸುವಂಥದ್ದು ಕೇವಲ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ. ನಾವು ಕೇವಲ ರಾಹು ಅಷ್ಟೇ ನಿಮಗೆ ಈ ವಾರದಲ್ಲಿ ಆಧಾರವಾಗಿರುವಂಥದ್ದು. ಇನ್ನು ಚಂದ್ರಾನುಕೂಲ ಇರುವಂಥ ದಿನಗಳು 28, 29, 30ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು 28, 29, 30ರಲ್ಲಿ ಬಳಸ್ಬೋದು. ಸಂಖ್ಯೆ 2 ಮತ್ತು ಸ್ನೋ ಬಣ್ಣವನ್ನು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಅದ್ಭುತವಾಗಿ ಆರಂಭ ಆಗ್ತಾಯಿದೆ. ಗ್ರಹಗಳ ಸಂಯೋಜನೆ ನಿಮಗೆ ಈ ವಾರದಲ್ಲಿ 6 ಗ್ರಹಗಳು, ಷಡ್ಗ್ರಹಗಳು ನಿಮ್ಮ ಪರವಾಗಿ ನಿಂತಿವೆ. ಅಲ್ಲಿ ವಿಶೇಷವಾಗಿ ಸೂರ್ಯ, ಚಂದ್ರ, ಗುರು, ಬುಧ, ಶುಕ್ರ ಹಾಗೂ ಶನಿ ಮಹಾತ್ಮರು ಸಹ ನಿಮಗೆ ಪೂರಕವಾಗಿದ್ದಾರೆ. ಜೊತೆಗೆ ಅಪರೂಪಕ್ಕೆ ಆಶೀರ್ವಾದ ಮಾಡ್ತಾರೆ. ಮಂಗಳನು ಸಹ ನಿಮಗೆ ಪೂರಕವಾಗಿದ್ದು 6 ಅಥವಾ 7 ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಅದ್ಭುತವಾದ ರಾಶಿ ತುಲಾರಾಶಿ ಆಗಿರುತ್ತೆ. ಅನೇಕ ಇಷ್ಟಾರ್ಥಗಳು ಈ ವಾರದಲ್ಲಿ ಕೈಗೊಡ್ತವೆ. ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ. ವ್ಯಾಪಾರ ಆರಂಭ, ಉದ್ಯಮ ಆರಂಭ, ಸ್ಟಾರ್ಟಪ್ ಮಾಡೋರಿಗೆ ಅವಕಾಶಗಳು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರುವಂಥದ್ದು, ಮಾತಿನ ವಿಚಾರವಾಗಿ ನಿಮಗೆ ಇತರರು ಗೌರವವನ್ನು ಕೊಡೋದಾಗಲಿ, ಅಥವಾ ಶಿಕ್ಷಣ ಕ್ಷೇತ್ರ, ವಿದ್ಯಾಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ರಾಜಕೀಯ ಕ್ಷೇತ್ರ ಅಥವಾ ಕಲಾ ಸಾಂಸ್ಕೃತಿಕ ರಂಗ, ಮೀಡಿಯಾ, ಟಿವಿ, ಸಿನಿಮಾ ಮುಂತಾದಲ್ಲಿ ಇರುವವರಿಗೆ ಸಹ ವಿಶೇಷವಾದ ಸ್ಥಾನಮಾನ, ಅವಕಾಶ, ಗೌರವ, ಜಯ ಎಲ್ಲ ಬರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ತುಲಾರಾಶಿಯವರು 6 ಅಥವಾ 7 ಗ್ರಹಗಳು ನಿಮ್ಮ ಪರವಾಗಿ ಇರ್ತವೆ. ಅಪೂರ್ವವಾದ ಅವಕಾಶ ಮತ್ತೆ ಬರೋದಿಲ್ಲ. ದೀರ್ಘಚಾರಿ ಗ್ರಹಗಳು, ಕ್ಷಿಪ್ರಚಾರಿ ಗ್ರಹಗಳು ನಿಮ್ಮ ಜೊತೆಗೆ ವಿಶೇಷವಾದ ಶುಭ ಫಲವನ್ನು ನೀಡ್ತಾ ಇರ್ತವೆ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರನೂ ಅತ್ಯುತ್ತಮ ಫಲ ಇದೆ. ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಬಾಂಧವ್ಯದ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಜರಬಹುದು. ವಿಶೇಷವಾಗಿ ಕಿರಿಯರಲ್ಲಿ ಕಲಹ, ಕಿರಿಯರಿಂದ ನಿಮಗೇನಾದ್ರು ಅಡೆತಡೆಗಳು ಅಥವಾ ಕಿರಿಯರಿಂದ ಏನಾದರೂ ಪ್ರತಿರೋಧ, ರೆಸಿಸ್ಟೆನ್ಸ್ ಮುಂತಾದ ಘಟನೆಗಳು ಆಗ್ಬೋದೇ ಹೊರತು ಅಲ್ಲಿ ಆರ್ಥಿಕ ಮತ್ತು ಆರೋಗ್ಯದ ವಿಚಾರ ಉತ್ತಮ ಇದೆ. ವೃತ್ತಿ, ಉದ್ಯೋಗದ ವಿಚಾರ ಸಹ ಉತ್ತಮ ಇದೆ. ಮಾತಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಅಥವಾ ಕಿರಿಯರಿಗೆ ಏನಾದರೂ ಆಶ್ವಾಸನೆ, ಪ್ರಾಮಿಸನ್ನು ಕೊಡುವಾಗ ನೀವು ಸ್ವಲ್ಪ ಬಗ್ಗೆ ಎಚ್ಚರಿಕೆ ಬಳಸಬೇಕು. ಅದು ನಿಮಗೆ ತಿರುಗು ಬಾಣ ಆಗ್ಬೋದಾಗಿದೆ. ಆ ಬಳಿಕ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಸಹ ಉತ್ತಮ ಇದೆ. ಏಪ್ರಿಲ್ 30, ಮೇ 1, 2ರಲ್ಲಿ ಸಹ ಆರೋಗ್ಯ, ಯಶ, ಕೀರ್ತಿ, ಜಯ, ಲಾಭ, ವಾಹನ, ಭೂಮಿ ಕೊಡುವಂಥ ಯೋಗ, ಕೆಲವರಿಗೆ ಶುಭ ಕಾರ್ಯ, ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಉದ್ಯೋಗ ಅಪೇಕ್ಷೆಗಳಿಗೆ ಉತ್ತಮ ಉದ್ಯೋಗ ಸಿಗುವಂಥದ್ದು, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಶುಭ ಸನ್ನಿವೇಶಗಳು ಗುರುವಾರ, ಶುಕ್ರವಾರ, ಶನಿವಾರ 30, 1, 2ರಂದು ಆಗಲಿವೆ. ಹಾಗಾಗಿ ಈ ವಾರ ಅದ್ಭುತವಾದ ಫಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ದೀರ್ಘಕಾಲದ ಕನಸು ನನಸಾಗಲಿವೆ. ನಿಮ್ಮ ಒಂದು ಬೃಹತ್ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ. ಜನ ಬೆಂಬಲ, ಧನ ಬೆಂಬಲ ಹಾಗೂ ದೈವದ ಮತ್ತು ಗ್ರಹದ ಬೆಂಬಲ ನಿಮ್ಮ ಪರವಾಗಿರುವ ಕಾರಣ ಅನೇಕ ಇಷ್ಟಾರ್ಥಗಳು ಈ ವಾರದಲ್ಲಿ ಕೈಗೂಡಲಿವೆ. ತುಲಾರಾಶಿಯವರಿಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ಬ್ಲೂ, ರೆಡ್ ಅಂದರೆ ಅಲ್ಲಿ ವಿಶೇಷವಾಗಿ ಚಂದ್ರ, ಗುರು, ಬುಧ, ಶುಕ್ರ, ಕೇತು, ಶನಿ ಮಹಾರಾಜರು ಮತ್ತು ಮಂಗಳನ ಬೆಂಬಲ ನಿಮಗೆ ಇರುತ್ತೆ. 7 ಗ್ರಹಗಳ ಸಪ್ತಗ್ರಹ ಬೆಂಬಲ. ಸಂಖ್ಯೆಗಳು 2, 3, 5, 6, 7, 8, 9, 2, 3, 5, 6, 7, 8, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಪೂರ್ವವಾದ ಸಪ್ತಗ್ರಹಗಳ ಬೆಂಬಲ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಉತ್ತಮ ಇದೆ. ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರಾನುಕೂಲ 5 ದಿನಗಳು ಸಿಗ್ತವೆ. 26, 27, 28, 29, 30 ಅಂದರೆ ಅಲ್ಲಿ ಭಾನುವಾರದಿಂದ ನಿಮಗೆ ಗುರುವಾರದವರೆಗೂ ಅದ್ಭುತವಾದ ಚಂದ್ರನ ಬೆಂಬಲ ಪಡೆಯುವಂಥ ಅದ್ಭುತವಾದ ರಾಶಿ. ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ.
ವ್ಯಾಪಾರ ಉದ್ಯಮ ಕೈ ಹಿಡಿಯಲಿವೆ. ಅನೇಕ ರೀತಿಯ ಕನಸುಗಳು ನನಸಾಗಲಿವೆ. ಉದ್ಯಮದಲ್ಲಿ ಅವರಿಗೆ ಅತಿರಿವಾದ ಲಾಭ ಬರುವಂಥದ್ದು, ಆಕಸ್ಮಿಕ ಧನ ಲಾಭ ಬರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಮನೆ ಭೂಮಿ ಕೊಳ್ಳುವಂತಹ ಯೋಗ ಕೆಲವರಿಗೆ ಒದಗಿ ಬರಲಿದೆ. ಹಾಗಾಗಿ ಸೂರ್ಯ ಚಂದ್ರ ಶುಕ್ರರ ವಿಶೇಷವಾದ ಅದ್ಭುತವಾದ ಸಂಯೋಜನೆ ನಿಮಗೆ ವಾರದ ಈ 5 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ಕೊಡಲಿವೆ. ದೀರ್ಘಕಾಲದ ಕನಸು ನನಸಾಗುವಂಥದ್ದು, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಇನ್ನು ಕೆಲವರಿಗೆ ದೂರ ಪ್ರಯಾಣ, ವಿದೇಶಿ ಪ್ರಯಾಣದ ಅವಕಾಶ ಬರುವಂಥದ್ದು, ಅದೇ ರೀತಿ ಬಂಧು ಬಾಂಧವರು ಮಿತ್ರರಲ್ಲಿ ನಿಮಗೆ ವಿಶೇಷವಾದ ಸ್ಥಾನಮಾನ ಗೌರವ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಾಧನೆಯಲ್ಲಿ ವಿಶೇಷವಾದ ಫಲಿತಾಂಶ ರ್ಯಾಂಕಿಂಗ್ ಎಲ್ಲ ಬರುತ್ತೆ. ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಅವಕಾಶ ಎಲ್ಲ ಒದಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸು ನನಸಾಗುವಂಥದ್ದಾಗಲಿ, ವಿದೇಶದಲ್ಲಿ ಉದ್ಯೋಗ, ವಿದೇಶಿ ಕಂಪನಿಯಲ್ಲಿ ನಿಮಗೆ ಏನಾದರೂ ಸಹಭಾಗಿತ್ವ ಅಥವಾ ವಿದೇಶಿಯ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮುಂತಾದೆಲ್ಲ ದೀರ್ಘಕಾಲದ ನಿಮ್ಮ ಏನೇನು ಬಯಕೆ ಮತ್ತು ಕೋರಿಕೆಗಳು ಈಡೇರುವಂಥ ಅವಕಾಶ ಗ್ರಹ ಬೆಂಬಲದಿಂದ ಇದೆ. ಅದ್ಭುತವಾದ ರವಿಯ ಒಂದು ಆಶೀರ್ವಾದದಿಂದ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಕೀರ್ತಿ ಜೊತೆಗೆ ಬಾಂಧವ್ಯಗಳು ವೃದ್ಧಿಯಾಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಜೊತೆಗೆ ತಂದೆ ಮಕ್ಕಳ ಮಧ್ಯೆ ಇನ್ನಷ್ಟು ಬಾಂಧವ್ಯ ಅತೀವ ಮಧುರವಾಗಿ ಬೆಳೆಯುವಂಥದ್ದೆಲ್ಲ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಈ ವೃಶ್ಚಿಕ ರಾಶಿಯವರು ಇದನ್ನು 5 ದಿನಗಳ ಸದುಪಯೋಗಪಡಿಸಿಕೊಳ್ಳಬೇಕು. ಕೊನೆಯ 2 ದಿನಗಳಲ್ಲಿ ಸ್ವಲ್ಪ ಶುಕ್ರವಾರ ಶನಿವಾರ ಮೇ 1, 2ರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಆ ದಿನಗಳಲ್ಲಿ ನಿಮಗೆ ಸೂರ್ಯ ಶುಕ್ರರ ಬೆಂಬಲ ಇದ್ದಿರುತ್ತೆ, ಆದರೆ ಚಂದ್ರ ಅನುಕೂಲ ಇರುವುದಿಲ್ಲ. ಚಂದ್ರನು ರಾಶಿ ಪರಿವರ್ತನೆ ಮಾಡ್ತಿರೋ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ತಾಪತ್ರಯ ಅಥವಾ ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಅಥವಾ ದುಂದುವೆಚ್ಚ ಮಾಡುವಂಥ ಬುದ್ಧಿ, ಹಣವನ್ನು ದುರುಪಯೋಗ ಮಾಡುವಂಥ ಬುದ್ಧಿ ಅಥವಾ ನಿಮಗೆ ಎಲ್ಲರೂ ರಾಂಗ್ ಐಡಿಯಾ ಕೊಡುವಂಥ ಒಂದು ಎಲ್ಲರೂ ಮಿಸ್ಇನ್ಫಾರ್ಮೇಷನ್ ಕೊಡುವಂಥ ಮಿತ್ರರಾಗಲಿ ಬಂಧುಗಳಾಗಲಿ ಸಿಗ್ಬೋದು. ಹಾಗಾಗಿ ಆ ದಿನ ಎಲ್ಲ ನಿರ್ಧಾರಗಳ ಬಗ್ಗೆ, ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ, ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಶುಕ್ರವಾರ ಶನಿವಾರದಂದು. ಅದರ ಹೊರತು ವಾರಪೂರ್ತಿ ಅದ್ಭುತವಾದ ಫಲ ವೃಶ್ಚಿಕ ರಾಶಿಯವರಿಗೆ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 1, 2, 6, 7 1, 2, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿವೆ. ಇನ್ನು ಧನಸ್ಸುಗೆ ಉತ್ತಮವಾದ ಫಲ ವಾರದಲ್ಲಿ ಇದೆ. ಭಾನುವಾರದಲ್ಲಿ ಸೋಮವಾರದಲ್ಲಿ ನಿಮಗೆ ಆರ್ಥಿಕವಾಗಿ ಆರೋಗ್ಯವಾಗಿ ಉತ್ತಮ ಇದೆ, ಆದರೆ ಬಾಂಧವ್ಯದಲ್ಲಿ ಅಷ್ಟು ಉತ್ತಮ ಇಲ್ಲ. ಭಾನುವಾರ ಸೋಮವಾರ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ, ಆದರೆ ಅಲ್ಲಿ ನಿಮ್ಮ ಬಾಂಧವ್ಯ ಮನಸ್ಥಿತಿ ಅಥವಾ ಮನಃಶಾಂತಿ ಎಲ್ಲ ಸ್ವಲ್ಪ ಕದರುವಂಥ ಘಟನೆ, ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಬರುವಂಥದ್ದು, ಅಥವಾ ನೀವು ಮಾಡಿದ ಯಾವುದೇ ಒಂದು ಅಚಾತುರ್ಯ ಅಥವಾ ತಪ್ಪು ಈಗ ಅದು ಬೆಳಕಿಗೆ ಬಂದು ನಿಮ್ಮ ವಿರುದ್ಧ ಏನಾದರೂ ಅಲ್ಲಿ ಮಾತಿನ ಕಲಹಗಳು ಮನೆಯಲ್ಲೂ ಆಗ್ಬೋದು, ವ್ಯಾಪಾರ ಸ್ಥಳದಲ್ಲೂ ಆಗುವಂಥದ್ದು, ಅನೈತಿಕ ಸಂಬಂಧದ ವಿಚಾರ, ಪತಿ ಪತ್ನಿಯರ ಮಧ್ಯೆ ಅನುಮಾನ ಅಥವಾ ಸಂಶಯಗಳು ಬರುವಂಥದ್ದು ಹೆಚ್ಚಳಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ಮಾತಿನ ಕಲಹ ವಾಗ್ವಾದದ ಸಾಧ್ಯತೆ ಇರುತ್ತೆ. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕಪ್ಪು ಚುಕ್ಕೆ ಅಥವಾ ಕಳಂಕ ಬರುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಭಾನುವಾರ ಸೋಮವಾರ 26, 22ರಲ್ಲಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರ. ಜೊತೆಗೆ ಯಾವ ರೀತಿಯಲ್ಲಿ ಮೂರನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ವಿವಾದಕ್ಕೆ ನೀವು ಸಿಲುಕಿಕೊಳ್ಳುವುದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು 26, 22ರಲ್ಲಿ. 28, 29, 30 ಅಂದರೆ ಅಲ್ಲಿ ಮಂಗಳವಾರ ಬುಧವಾರ ಗುರುವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ ಬಂದಿದೆ. ಚಂದ್ರಾನುಕೂಲ ಉತ್ತಮವಾಗಿದ್ದು ಜಯ ಲಾಭ ಸುಖ ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮ ಭಾಳ ಇಂಪ್ರೂವ್ ಆಗುತ್ತೆ. ಉದ್ಯೋಗ ಹುಡುಕೋದಕ್ಕೆ ಉದ್ಯೋಗ ಸಿಗುವಂಥದ್ದು, ಅದು ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ವ್ಯಾಪಾರ ಉದ್ಯಮವನ್ನು ಉನ್ನತವಾಗಿ ಬೆಳೆಸುವಂಥ ಅವಕಾಶಗಳು ಒದಗಿ ಬರುತ್ತೆ 28, 29, 30ರಲ್ಲಿ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಕರ್ಮಸ್ಥಾನದ ಚಂದ್ರನ ವಿಶೇಷವಾದ ಆಶೀರ್ವಾದ, ಗುರುಬಲದ ಅವಕಾಶ ಇದೆ, ಬುಧಾನುಕೂಲನೂ ಇರುತ್ತೆ. ಆ ಬಳಿಕ ಕೊನೆಯ 2 ದಿನಗಳು ಗುರುವಾರ ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಶುಕ್ರವಾರ ಶನಿವಾರ ಸಹ ಉತ್ತಮವಿದೆ. ಶುಕ್ರವಾರ ಶನಿವಾರದಂದು ಲಾಭ ಸುಖ ಜಯ, ಲಾಭ ಸ್ಥಾನದ ಚಂದ್ರನು ನಿಮಗೆ ಒಂದು ಆಕಸ್ಮಿಕ ಧನ ಲಾಭವನ್ನು, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ನಿಮಗೆ ರಿಟರ್ನ್ಸ್ಗಳನ್ನು, ಇನ್ವೆಸ್ಟ್ ಮಾಡಿದ ಹಣಕ್ಕೆ ಹೆಚ್ಚಿನ ಪ್ರತಿಫಲವನ್ನು ಕೊಡಲಿದ್ದಾನೆ. ಜೊತೆಗೆ ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗುತ್ತೆ. ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶ, ಮನೆಯ ಸದಸ್ಯರಿಗೂ ಸಹ ಉತ್ತಮವಾದ ಫಲಿತಾಂಶಗಳು ಈ ದಿನ ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲ ಆರಂಭದ ದಿನಗಳಷ್ಟು ಬಂದಿಲ್ಲದಿದ್ದರೂ ನಂತರ ದಿನಗಳಲ್ಲಿ 28ರಿಂದ ಮೇ 2ರವರೆಗೂ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮಂಗಳವಾರದಿಂದ ಶನಿವಾರದವರೆಗೆ ಉತ್ತಮ ಫಲ ನಿರೀಕ್ಷೆ ಇದೆ. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣ. ಸಂಖ್ಯೆಗಳು 2, 3, 4, 5 2, 3, 4, 5 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುಸ್ಸು ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಹೆಚ್ಚಿನ ಬದಲಾವಣೆಗಳಿಲ್ಲದೆ ನಿಮ್ಮ ದೈನಂದಿನ ರೂಟೀನ್ ಏನಿದೆ ಅದು ಚೆನ್ನಾಗಿ ನಡೀತಾ ಹೋಗುತ್ತೆ. ವ್ಯಾಪಾರ ಉದ್ಯಮ ಶಿಕ್ಷಣ ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಆರಂಭದ ದಿನದಲ್ಲಿ ಬಾಂಧವ್ಯದ ಸ್ವಲ್ಪ ಏರುಪೇರು, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಮಿತ್ರರ ಮಧ್ಯೆ ಅಥವಾ ಇನ್ನಿತರ ಯಾವುದೇ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ಅಲ್ಲಿ
ಭಿನ್ನಾಭಿಪ್ರಾಯದ ಕಂದರ ಬರ್ಬೋದು. ಅವರು ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ ಅಥವಾ ನೀವು ಅವರ ಜೊತೆಗೆ ವಾಗ್ವಾದ ಮಾಡೋದಾಗಲಿ ಘಟನೆ ಜರುಗುತ್ತೆ. ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬಂದು ಅದರಿಂದ ನಿಮಗೆ ಇನ್ನಷ್ಟು ಆತಂಕ, ಭಯ ಹೆಚ್ಚಳ ಆಗುವಂಥ ಘಟನೆ ಜರುಗುತ್ತೆ. ಹಾಗಾಗಿ ಇಂದು ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಜೊತೆಗೆ ಯಾವುದೇ ವಿವಾದಕ್ಕೆ ಏನಾದರೂ ಕಾಂಟ್ರವರ್ಸಿಗೆ ಸಿಲುಕದಂತೆ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. 26, 27 ಇಂದು ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುತ್ತೆ. 28, 29, 30 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಅದ್ಭುತವಾದ ಉತ್ತಮ ಫಲ ಬರ್ತಾಯಿದೆ. ಅಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ ಉದ್ಯಮ ಸಹ ಚೆನ್ನಾಗಿರುತ್ತೆ. ಇಂದೂ ಹಾಗೆ ಕೆಲವೊಂದು ವಿಚಾರದಲ್ಲಿ ಬಾಂಧವ್ಯದ ಮತ್ತು ಮಾತಿನ ವಿಚಾರವಾಗಿ ಸ್ವಲ್ಪ ಏರುಪೇರು ಬರ್ಬೋದು. ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು. ನಂತರದ ದಿನಗಳು ನಿಮಗೆ 1, 2 ಮೇ 1, 2ರಲ್ಲಿ ಸಹ ನಿಮಗೆ ಉತ್ತಮವಾದ ಲಾಭ, ಜಯ, ಸುಖ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯ ಆಗಲಿವೆ. ಉದ್ಯಮ ವ್ಯಾಪಾರ ಹೆಚ್ಚಿನ ಒಂದು ಮೊತ್ತಕ್ಕೆ ನಿಮಗೆ ಅದರಲ್ಲಿ ಲಾಭ, ಆದಾಯ ಬರೋದಾಗಲಿ, ಉದ್ಯಮದಲ್ಲಿರುವಂಥವರಿಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಬರೋದು, ಸರ್ಕಾರದ ಯೋಜನೆ ಲಾಭ ಸಿಗಲಿದೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅದ್ಭುತವಾದ ಫಲ, ಗೃಹಿಣಿಯರಿಗೂ ಉತ್ತಮ ಫಲ ಬರಲಿದೆ. ಹಾಗಾಗಿ ಶುಕ್ರವಾರ, ಶನಿವಾರ ನೀವು ವಿಶೇಷವಾದ ಕೆಲಸ ಕಾರ್ಯಗಳಿದ್ದರೆ, ಯಾವುದೇ ಸಹಿ ಒಪ್ಪಂದ ಇದ್ದರೆ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲಿದ್ರೆ ಅದನ್ನು ಶುಕ್ರವಾರ, ಶನಿವಾರದಂದು ಮಾಡ್ಕೊಬೋದು. 1 ಮತ್ತು 2ರಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಘ್ನ, ಅಡೆತಡೆಗಳು ಬಂದರೂ ಆ ಬಳಿಕ ಮಧ್ಯದಲ್ಲಿ ಅತ್ಯುತ್ತಮವಾದ ಉತ್ತಮ ಫಲ 28, 29, 30ರಲ್ಲಿ. ಜೊತೆಗೆ 30, 31 ಆರ್ಥಿಕವಾಗಿ, ಆರೋಗ್ಯವಾಗಿ ಉತ್ತಮ ಫಲನೇ ಇದೆ. ಅಂದು ವೈಯಕ್ತಿಕ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಹಾಗಾಗಿ ನೀವು ಯಾವುದೇ ಆತಂಕ, ಚಿಂತೆ ಪಡೋದಿಲ್ಲ. ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಶನಿ ಮಹಾರಾಜರು ಮಂಗಳನ ಅನುಕೂಲ, ಜೊತೆಗೆ ಮಧ್ಯದಲ್ಲಿ ಚಂದ್ರನ ಅನುಕೂಲ ಇರುವ ಕಾರಣ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮಕರದವರು ಬಳಸುವಂಥ ಬಣ್ಣಗಳು ನೋಡಿದರೆ ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಆ್ಯಂಡ್ ರೆಡ್ ಬಣ್ಣ ಬಳಸಿ. ಸಂಖ್ಯೆ 8 ಮತ್ತು 9, 8 ಆ್ಯಂಡ್ 9 ಸಂಖ್ಯೆ ಬಳಸಿ. ಹಾಗೆಯೇ ಚಂದ್ರಾನುಕೂಲ ಇರತಕ್ಕಂಥ 28, 29, 30ರಲ್ಲಿ ಸ್ನೋ ಅಥವಾ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬಂದಿದೆ. ಭಾನುವಾರ, ಸೋಮವಾರ ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗ್ತವೆ. ಉದ್ಯಮ, ವ್ಯಾಪಾರ, ಶಿಕ್ಷಣ ಹೆಚ್ಚಾಗಿ ನಡೆಯುತ್ತಾ ಹೋಗುತ್ತೆ. ದೂರದ ಬಂಧುಗಳ ಸಹಕಾರ ಸಿಗಲಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧ ಏನಾದರೂ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಹೊಸದರ ಆರಂಭಕ್ಕೆ ಚಾಲನೆ ಸಿಗಲಿದೆ. ಬಂಧುಗಳ, ಮಿತ್ರರ ಸಹಕಾರ ಸಿಗಲಿದೆ. ಜೊತೆಗೆ ಆರೋಗ್ಯ ಸಹ ಉತ್ತಮವಾಗಿ ಸುಧಾರಣೆಯಾಗಿದ್ದು, ಆರೋಗ್ಯ, ಆರ್ಥಿಕತೆ ಮತ್ತು ಮನಸ್ಥಿತಿ ಎಲ್ಲವೂ ತುಂಬ ಒಂದು ಸ್ಥಿರವಾಗಿ ಉತ್ತಮವಾಗಿರುತ್ತೆ 26, 22ರಲ್ಲಿ. ಆದರೆ 28, 29, 30 ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ವಿರುದ್ಧವಾದ ಪರಿಣಾಮಗಳಾಗ್ಬೋದು. ಅಲ್ಲಿ ಮಾತಿನ ಚಕಮಕಿ, ವಾಗ್ವಾದ ಕಲ ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ನಿಮಗೆ ಮಿತ್ರರಾಗಿದ್ದವರಿಗೆ ಶತ್ರುಗಳಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಹೊಸ ಆರೋಪ, ಆಪಾದನೆಗಳು ಅಥವಾ ಕಾಂಟ್ರವರ್ಸಿಗಳು ಬರುವಂಥದ್ದು ಇತ್ಯಾದಿ ಆಗುತ್ತೆ. ಹಾಗಾಗಿ ತನುಮನ ಧನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ 28, 29, 30ರಲ್ಲಿ ಆಗ್ಬೋದು. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಹೊಸ ಒಪ್ಪಂದಗಳು ಮಾಡೋದ್ರಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿಗಳಂತೆ ಎಚ್ಚರಬೇಕು 28, 29, 30ರಲ್ಲಿ. ಕೊನೆಯ ದಿನಗಳು 1, 2 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಮೇ 1, 2ರಲ್ಲಿ ಹಾಗೆ ಅಲ್ಲಿ ವೈಯಕ್ತಿಕವಾಗಿ ಪರವಾಗಿಲ್ಲ. ಆದರೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಖರ್ಚು ವೆಚ್ಚಗಳಾಗುವಂಥದ್ದು, ನಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥ ಘಟನೆಗಳು ಕೊನೆಯ 2 ದಿನಗಳಂದರೆ 1 ಮತ್ತು 2ರಂದು ಆಗ್ಬೋದಾಗಿದೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ದಿನ ಅಷ್ಟೇ 2 ದಿನಗಳಂದರೆ ಅಲ್ಲಿ 26, 27 ಅಷ್ಟೇ ನಿಮಗೆ ಸೂರ್ಯ, ಚಂದ್ರರ ಮತ್ತು ವಿಶೇಷವಾದ ಗುರುವಿನ ಬೆಂಬಲ ಬಂದಿದೆ. ಉಳಿದ ದಿನಗಳಲ್ಲಿ ನಿಮಗೆ ಗುರು ಮತ್ತು ರವಿಯ ಬೆಂಬಲ ಇದ್ದಿರುತ್ತೆ. ಹಾಗಾಗಿ ಆರ್ಥಿಕ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ಕೋರ್ಟ್ ಕಚೇರಿ ವಿಚಾರವಾಗಿ, ಇನ್ನಿತರ ಸಂಬಂಧಿತ ವಿಚಾರವಾಗಿ ವಾರಪೂರ್ತಿ ನಾವು ಪ್ರಯತ್ನ ಮಾಡ್ಬೋದು. ಕೇವಲ ಚಂದ್ರನ ಅನುಕೂಲ ಅಷ್ಟೇ ನಿಮಗೆ ಅಲ್ಲಿ ಆರಂಭದ 2 ದಿನ ಮಾತ್ರ ಇರುತ್ತೆ. ಉಳಿದ ದಿನಗಳಲ್ಲಿ ಚಂದ್ರ ನಿಮಗೆ ಪರವಾಗಿಲ್ಲ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಹೆಚ್ಚಿನೇನು ಆತಂಕ, ಚಿಂತೆ ಪಡೋದಿಲ್ಲ. ಗುರುಬಲ ನಿರಂತರವಾಗಿದೆ. ಅಲ್ಲಿ ಶುಕ್ರನ ಬಲ ಸಹ ನಿರಂತರವಾಗಿ ಹೊರಪಡ್ತಿದೆ. ಅದೇ ರೀತಿ ಸೂರ್ಯನ ವಿಶೇಷವಾದ ತರಂಗಗಳು ನಿಮಗೆ ಸಹಾಯಕ್ಕೆ ಬರಲಿವೆ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಆರೆಂಜ್, ಯೆಲ್ಲೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 1, 3, 5, 6, 1, 3, 5, 6 ಸಂಖ್ಯೆ ಬಳಸಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರ ಪೂರ್ತಿ ಅದ್ಭುತವಾದ ಉತ್ತಮ ಫಲ ಪಡೆಯುವಂಥ ಅವಕಾಶ. ವಾರಪೂರ್ತಿ ಇರತಕ್ಕಂಥ ಚಂದ್ರಾನುಕೂಲ, ವಾರಪೂರ್ತಿ ಇರತಕ್ಕಂಥ ಬುಧಾನುಕೂಲ, ಶುಕ್ರಾನುಕೂಲ ಮತ್ತು ಕೇತುವಿನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿವೆ. ಹಣಕಾಸು, ಆರೋಗ್ಯ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಭಾನುವಾರ, ಸೋಮವಾರದಂದು ಅನಿರೀಕ್ಷಿತ ಹಣ ಬರುವಂತಾಗಲಿ ಅಥವಾ ಉದ್ಯಮ ವ್ಯಾಪಾರಿಗಳಿಗೆ ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು, ಯಾವುದೇ ಸೀಟು, ಸ್ಥಾನಮಾನ ಅಪೇಕ್ಷಿಸಿದಂಥ ವಿದ್ಯಾರ್ಥಿಗಳು ಸಹ ಒಂದು ಸೀಟು ನಿಗದಿಯಾಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರುವಂಥದ್ದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಭಾನುವಾರ, ಸೋಮವಾರದಂದು ಕ್ಷಿಪ್ರವಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಸಿನಿಮಾ ಪಾಲಿಗೆ ಉತ್ತಮ ದಿನವೇ. ಅಲ್ಲಿ ವಿಶೇಷವಾದ ಲಾಭ, ಜಯ, ಸುಖ ಇರುವಂಥದ್ದು. ವ್ಯಾಪಾರ, ಉದ್ಯಮ ಬೆಳೆಯುತ್ತೆ. ವಿವಾಹ ಅಪೇಕ್ಷಿತ ವಿವಾಹ ಫಿಕ್ಸ್ ಆಗುವಂಥದ್ದು, ಇದು ಭೂಮಿ ಕೊಳ್ಳುವಂಥ ಅಪೇಕ್ಷಿತ ಭೂಮಿ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥವ್ರಿಗೆ ವಾಹನ ಕೊಳ್ಳುವಂಥ ಅವಕಾಶ. ಈ ರೀತಿ ನಿಮ್ಮ ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಅಲ್ಲಿ ವಿಶೇಷವಾಗಿ ಚಂದ್ರಾನುಕೂಲ, ಬುಧಾನುಕೂಲ, ಶುಕ್ರಾನುಕೂಲ ನಿಮ್ಮ ಪರವಾಗಿದ್ದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮೀನರಾಶಿಯವರು.
ಆ ಬಳಿಕ 28, 29, 30 ಸಹ ನಿಮ್ಮ ಪಾಲಿಗೆ ಅದ್ಭುತವಾದ ಸುಖ ಶಾಂತಿ ಲಾಭ ಕೊಡುವಂಥ ದಿನ. ಉದ್ಯಮ ವ್ಯಾಪಾರ ಜೊತೆಗೆ ಆರ್ಥಿಕವಾಗಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಹಣಕಾಸಿನಿಂದ ವಿಶೇಷವಾದ ನೀವು ಹೂಡಿಕೆ ಮಾಡುವ ಅವಕಾಶ, ವಸ್ತ್ರಾಭರಣ, ಚಿನ್ನ ಇತ್ಯಾದಿ ಕೊಳ್ಳುವಂಥ ಅವಕಾಶ ಒದಗಿ ಬರಲಿವೆ 28, 29, 30ರಲ್ಲಿ. ಕೊನೆ 2 ದಿನಗಳು ಸ್ವಲ್ಪ ಮಿಶ್ರ ಫಲದ ಸೂಚನೆ. 1 ಮತ್ತು 2 ಮೇ 1, 2ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಆರೋಗ್ಯ ಸಮಸ್ಯೆ, ವೈಯಕ್ತಿಕ ಜೀವನದಲ್ಲಿ ಏರುಪೇರಾಗುವಂಥದ್ದು, ಜೊತೆಗೆ ನಂಬಿದವರಿಂದ ಮೋಸ ವಂಚನೆ ಆಗುವಂಥ ಮುಂತಾದ ಘಟನೆಗಳಾಗ್ಬೋದು ಈ ಕೊನೆ 2 ದಿನಗಳು ಮೇ 1, 2ರಲ್ಲಿ. ಒಟ್ಟಲ್ಲಿ ಈ ಮೀನರಾಶಿಯವರಿಗೆ ಈ ವಾರದಲ್ಲಿ 26, 27, 28, 29, 30 ನಿರಂತರವಾಗಿ 5 ದಿನಗಳು ಚಂದ್ರ ಅನುಕೂಲ ಇರುವಂಥದ್ದು, ಬುಧನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಹಾಗೂ ಕೇತುವಿನ ಬೆಂಬಲ ಇರುತ್ತೆ. ಕೊನೆ 2 ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ, ಇತರ 4 ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಸ್ನೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 2, 5, 6, 7, 2, 5, 6, 7 ಎಂಬಂತಹ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.